ಊಟಕ್ಕೆ ಪ್ಲೇಟ್ ತಂದು ಕೊಡೋಳು ನಮ್ಮ ಚಂದನೇ. ಮೌಂಟ್ ಎವರೆಸ್ಟ್ ಹತ್ತಿದೆ. ಮೌಂಟ್ ಎವರೆಸ್ಟು ಗೈಸ್ ಅಲ್ಸ್ನಂಗೆ ಕಿತ್ತಾಕ್ಬಿಟ್ಟು ಹಂಗೂ ಹಿಂಗೋ ಕಲ್ಲು ಹೊಡೆದು. ನೀವು ಇಲ್ಲಿ ಬಂದು ಫೋನಲ್ಲಿ ಮಾತಾಡ್ಕೊ ಕೂತ್ಕೊಳ್ಳಿ. ಇಬ್ರು ಶೂ ಹಾಕಿದೀವಿ. ಹಂಗೆ ನಾಷ್ಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದೀವಿ. ನೀವು ಎಷ್ಟು ಸಲ ಬಂದಿದ್ದೀರಿ ಇಲ್ಲಿಗೆ? ಸರಿ ಬಂದಿದ್ದೀವಿ. ಇವಾಗ ನಾವು ಮಾರ್ನಿಂಗ್ ಬೆಳಗ್ಗೆನೆ ಕವಲೆ ದುರ್ಗ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಹೋಗ್ತಾ ಇದೀವಿ. ನಾಷ್ಟ ಮಾಡಿದಾಗ ಖಾಲಿ ಹೊಟ್ಟೆಲ್ಲೇ ಟ್ರೆಕ್ಕಿಂಗ್ ಮಾಡಿಬಿಟ್ಟು ಎಲ್ಲಿ ಬಂದು ಮಾಡೋಣ ಅಂತ ಬನ್ನಿ ಹೋಗೋಣ ಟ್ರೆಕ್ಕಿಂಗ್ ಮಾಡೋಣ. ಮೈಸೂರೆಲ್ಲ ಎಲ್ಲಿದ್ದಾರೆ ತುಂಬ ಕಷ್ಟ ಇರ್ಬೋದು ನೋಡಿ ಆ ಥರ ಗೈಸ್. ಬೋಟಿ ತಿನ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇವ್ರು ನಮ್ಮ ಚಂದ ಅಂತ ನಮ್ಮ ಟೀಮು ಮುಖ ತೋರ್ಸಕ್ಕೆ ಊಟಕ್ಕೆ ಪ್ಲೇಟ್ ತಂದು ಕೊಡೋಳು ನಮ್ಮ ಚಂದನೇ. ನಾವು ಖಾಲಿ ಕೈಯಲ್ಲಿ ನಿಂತಿದ್ದಾಗ ತಂದು ಪ್ಲೇಟ್ ಕೊಟ್ಟು ಊಟ ಮಾಡಿಸೋಳು. ಯಾರು ಇಲ್ಲ ಸರ್, ನಮ್ಮ ಚಂದನೇ ಇಲ್ಲ. ಬನ್ನಿ ಗಾಯ್ಸ್ ಇವಾಗ ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋಣ. ಅದೇ ನೀನು ಟ್ರೆಕ್ಕಿಂಗ್ ಬೇರೆ ಕಡೆ ಹೋಗಿದ್ದೇನಾ? ಬೇರೆ ಕಡೆ ಏನಾದ್ರು ಮಾಮೂಲಿ ಯಾವಾಗ ಮೌಂಟ್ ಎವರೆಸ್ಟ್ ಹತ್ತಿದೆ. ಮೌಂಟ್ ಎವರೆಸ್ಟ್ ಅದು ಗೊತ್ತಿದೆ ನೀನು? ಅದೇ ಅಚೀವ್ಮೆಂಟ್ ಆಗಿತ್ತಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಹತ್ತಿದಾರಂತ ಅದನ್ನು ಬನ್ನ ಕಡೆ ಹೋಯ್ತು. ಮೌಂಟ್ ಎವರೆಸ್ಟ್ ಹತ್ತಿದೆ. ಮೀಟರ್ ಬೇಕು. ಅದು ಬಿಟ್ರೆ ಕೇಟು ನೋಡಿ ಗೈಸ್, ನಮ್ಮ ಇಂಡಿಯಾದ ಟಾಪೆಸ್ಟ್ ಏನು ಎವರೆಸ್ಟ್ ಕೇಟು ಗಾಡ್ವಿನ್ ಆರ್ಟಿಸ್ಟ್ ಏನು ಅಂತಾರೆ? ಹೌದು, ಅಚೀವರು ಹೋಗಿದೆ. ಕೇಟು ಮತ್ತೆ ಮೌಂಟ್ ಎವರೆಸ್ಟ್ ಹತ್ತಿದೆ. ಮೌಂಟ್ ಎವರೆಸ್ಟ್ ಪ್ರಪಂಚಕ್ಕೆ ಅದೇನೆ, ಅದು ಒಂದು ಸಾಧನೆ ಆಗಿದೆ. ಜೊತೆಗೆ ಗೈಸ್ ನೋಡಿ ನಮ್ಮ ಫ್ರೆಂಡ್ ಮೌಂಟ್ ಎವರೆಸ್ಟ್ ಹತ್ಬಿಟ್ಟು ಬಂದಿದ್ದಾನೆ. ಅದು ನನಗೂ ಗೊತ್ತಿರಲಿಲ್ಲ. ಅಂದರೆ ನಾನು ಜಸ್ಟ್ ಅವಾಗ ಬೆಂಗಳೂರಲ್ಲಿದ್ದೆ. ಮೌಂಟ್ ಎವರೆಸ್ಟ್ ಕೇಟು ನಾನು ಮಾಡಿ ಪ್ರಶಸ್ತಿ ಇದೆ. ಆಯ್ತು, ಆಮೇಲೆ ಬಟ್ ಈ ವಿಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬೇಕಾದ್ರೆ ನಂಗೆ ಇದು ಬಂದಿದೆ, ಅದು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಓಕೆ ಪಬ್ಲಿಕ್ ಆಗಲಿಲ್ಲ ಅನ್ಸುತ್ತೆ, ನೀವು ಹೇಳ್ಕೊಳ್ಳಿಲ್ಲ ಅನ್ಸುತ್ತೆ. ಅದನ್ನೆಲ್ಲ ನಾನು ಹೇಳ್ಕೊಳ್ಳಿಲ್ಲ. ಯಾವ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ ನ್ಯೂಸ್ ಚಾನೆಲ್ ಅವಾಗ ಕಮ್ಮಿ ಸೋಷಿಯಲ್ ಮೀಡಿಯಾ ಏನಿಲ್ಲ. ನನ್ನ ಅತಿ ಸಂದರ್ಭದಲ್ಲಿ ಅಕಸ್ಮಾತ್ ಇದ್ದಿದ್ರೆ ನೀವು ತುಂಬ ಹೆಂಗೆ ಕಾಣಿಸ್ತಿರಲ್ಲ, ಹೆಂಗೆ ಇದೆಲ್ಲ ಅಂದರೆ ಈ ಥರ ನಾನು ಯಾವಾಗ ಕ್ಲೈಂಬಿಂಗ್ ಮಾಡ್ತಾರೆ. ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದವ್ರ? ಇಲ್ಲ, ನಾವು ಈ ಕಾಲದವ್ರೇ. ಬಟ್ ನಾನು ಈ ಥರ ಕ್ಲೈಂಬಿಂಗ್ ಇರ್ಬೋದು, ಈ ಥರ ಮಾಡ್ತಾ ಇರ್ತೀನಿ, ವ್ಯಾಯಾಮಗಳು ಮಾಡ್ತೀನಿ. ವ್ಯಾಯಾಮ, ಆರೋಗ್ಯ, ಯೋಗ ಗೈಸ್, ಯೋಗ ಆಮೇಲೆ ಒಳ್ಳೆ ತುಂಬ ನೋನಿ ಫಾರ್ಮ್ಗೆ ಹೋಗಿದ್ದು. ಆ ಥರ ಪ್ರಾಡಕ್ಟ್ಗಳನ್ನ ಆಯುರ್ವೇದಿಕ್ ನಾನು ಇಷ್ಟಪಡ್ತೀನಿ. ಸ್ವಲ್ಪ ಲೇಟಿ ಆಗಿರ್ಬೇಕು ಇವರು ನೋಡಿ. ನಮ್ಮ ಹುಡುಗರು ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ, ಯೂಟ್ಯೂಬ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ. ಟ್ರೆಕ್ಕಿಂಗ್ ಪ್ಲೇಸ್ ಹೆಂಗೈತೆ? ಕವಲೆ ದುರ್ಗ. ಪ್ರಶಾಂತ್, ಇದು ನೀನು ಬಂದಿದ್ದೇನೆ ಇಲ್ಲಿಗೆ? ಫಸ್ಟ್ ಟೈಮಾ? ಎಸ್, ನಾನು ಫಸ್ಟ್ ಟೈಮ್ ಗೈಸ್. ನಾನು ಬಂದಿಲ್ಲ. ಮತ್ತೆ ನೀನು ಬಂದಿದ್ದೇನು? ಬಂದಿದ್ದೀನಿ. ನೀನು ಬಂದಿರಲ್ಲ ಬಿಡು. ಚೆನ್ನಾಗೈತೆ ಆದ್ರೆ ಅಲ್ಲ? ಚೆನ್ನಾಗೈತೆ ಉಳಿಲ್ಲಲ್ಲ. ಎಷ್ಟೋ ಜನ ಮುಂದೆ ಹೋಗ್ಬಿಟ್ಟಿದ್ದಾರೆ ಗೈಸ್. ಎಲ್ಲೋ ಒಂದೊಂದು ಕಡೆ ಇದ್ದೀವಿ, ಒಂದೇ ಕಡೆ. ಒಂದಷ್ಟು ಜನ ಮುಂದೆ ಹೋಗಿದ್ದಾರೆ, ನಾವೆಲ್ಲ ಎಲ್ಲಿದ್ದೀವಿ. ಬನ್ನಿ ಈಗ ನಾವು ಹೋಗುವ ನಿಧಾನವೇ ಪ್ರಧಾನ. ಗೈಸ್ ಐತೆ ನೋಡಿ, ಹಲಸಿನ ಮರ ಐತೆ, ತುಂಬ ಹಣ ಹೋಗಿದೆ ಗೈಸ್. ಕಲ್ಲಲ್ಲಿ ಹೊಡೆದು ಬಿಡಿಸ್ಬೋದು. ಪ್ರಶಾಂತ ಈ ಕಡೆ ಬರೋ, ಹಲಸಿನ ಕಲ್ಲು ಹೊಡಿತೀನಿ. ನಾನು ಆ ಕಡೆಯಿಂದ ಹೊಡಿತೀನಿ ನೋಡಿ. ನನ್ಗೆ ಹೊಡೆದ್ಬಿಟ್ಟಿಯಾ ಗುರು. Wait a minute. Who are you? ಔಟ್ ಡ್ರ್ಯಾಗ್. ಬೇಗ ಹೊರ ಮುಂದೆ ಸ್ವಲ್ಪ. ಈ ಕಡೆ ನೀನು ನನಗೆ ಹೊಡೆದ್ಬಿಟ್ಟಿಗೆ. ನಾನು ಮರಕ್ಕೆ ಬಿದ್ದು ರಿಟರ್ನ್ ಬರ್ಬೋದು. ಬೇಡಿಗೆ ಬಾ. ಲೋ ಆಟ ಆಡ್ಬೇಡ್ರಿ ನೀವು.
ಹ್ಞೂ ಗೈಸ್ ನೋಡಿ ಗೈಸ್ ನಮ್ಮ ಗೈಸ್ ಅಲ್ಸ್ನನ್ ಕಿತ್ತಾಕ್ಬಿಟ್ಟು ಹಂಗೂ ಹಿಂಗೂ ಕಲ್ಲು ಹೊಡೆದ ಕಲ್ಲಲ್ಲಿ ಅಲ್ಲೆಲ್ಲ ಈಜ್ ಬಿಡ್ಬೇಕಿತ್ತು ಮಚ್ಚ. ಈ ಆಫ್ರಿಕಾದವ್ರು ಇರ್ತಾರಲ್ಲ ಹಂಗೆ. ಭಟ್ರ ಹತ್ರ ಕೇಳಿದ್ರೆ ನೀವು ಕೊಟ್ಟಿರೋರು. ಹುಡುಗಿರ ಹತ್ರ ಇರ್ತದೆ ಇಸ್ಕೋ. ಇಲ್ಲೇ ಶಕೆ ಹಿಡ್ಕತ್ತು. ನೀರಿನ ಬಾಟ್ಲವ ಇಲ್ವೋ? ಇವ್ರ ಹತ್ರ ಒಂದದೆ, ಹೆಣ್ಣನ ಹತ್ರ ಒಂದು ನೀರಿನ ಬಾಟ್ಲು. ನಿಮ್ಮೊಬ್ರಿಗೆ ಮಾತ್ರ ಅದು? ನಾವು ನಿಮ್ಮ ಸ್ಟೂಡೆಂಟ್ಸ್ ನಮಗೂ ಕೊಡಿ ಸರ್. ಸತ್ತಾಗ್ಬಿಟ್ರೆ ಸತ್ತಾಗ್ಬಿಟ್ರೆ ಏನು ಮಾಡ್ತೀರಾ? ಮ್ಯಾಮ್ ಬಂದ. ಸರ್ ಮ್ಯಾಮ್ ಎಲ್ಲಿ? ನೋಡಿ ನಮ್ಮ ಸರ್ರು ಇವರನ್ನೇ ಕರ್ಕೊಂಡು ಬಂದಿರೋದು, ವಿರಾಜ್ ಸರ್ ಅಂತ. ಕವಲೆ ದುರ್ಗ ಟ್ರೆಕ್ಕಿಂಗ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸರ್ ಹೇಳಿ. ಕವಲೆ ದುರ್ಗ ಕಾವಲು ಕಾಯ್ತಾ ಇದ್ದಾರೆ ಅಂತ ಇಲ್ಲಿ. ಅದಕ್ಕೆ ಕಾವಲು ದುರ್ಗ ಅನ್ನೋ ನೇಮು ಕವಲೆ ದುರ್ಗ ಅಂತ ಜನರಿಗೆ. ನೀವು ಎಷ್ಟು ಸಲ ಬಂದಿದ್ದೀರಿ ಇಲ್ಲಿಗೆ? ಸರಿ ಬಂದಿದೆ ಸರ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮಳೆ ನೀರು ಹಿಂಗೆ ಹರಿತಾ ಇರ್ತದೆ, ಹಂಗೆ ಹೋಯ್ತಾ ಇರೋದು. ಬರೀ ಕಲ್ಲೇ ಅವೆ ಇಲ್ಲಿ. ಬದಿ ಇಲ್ಲ. ಬದಿ ಇಲ್ಲ ಅಂತಾರೆ. ಚೆನ್ನಾಗಿದೆ. ನೀವು ಕಾಲೇಜ್ ಓದ್ತಾ ಇರ್ಬೇಕಾದ್ರಿಂದ ಮೇಲ್ಗಡೆ ರಾಣಿಯವ್ರ ಮನೆ, ಕೆಳಗಡೆ ರಾಣಿಯವ್ರ ಮನೆ, ಕಲ್ಯಾಣಿ ಇದೆ, ಒಂದು ಕಲ್ಯಾಣಿ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಬಾವಿ ಇದೆ. ಬಾವಿನ ಆಯ್ತಾ? ಅದೇನು ಆವಾಗಲೇ ತೋಡ್ಬಿಟ್ಟಿದ್ರೆ ಸರ್ ಅದನ್ನ? ಈ ಕಲ್ಲೊಳಗಡೆ ಬಾವಿ ಮಾಡಿದ್ದಾರೆ ಅಂತ. ಹೌದಾ? ಬಂಡೆ ಮೇಲ್ಗಡೆ ಚೆನ್ನಾಗಿದೆ. ಚೆನ್ನಾಗಿ. ಮತ್ತು ಶಿವನ ದೇವಸ್ಥಾನ ಇದೆ ಒಂದು. ಶಿವನ ದೇವಸ್ಥಾನ. ಆಮೇಲೆ ಹಲಸಿನ ಮರಗಳೇನು ಇಷ್ಟೊಂದವಲ್ಲ ಇಲ್ಲಿ? ಯಾರು ತಂದಿಟ್ಟಿದ್ರು? ಇದು ನ್ಯಾಚುರಲಾಗಿ ಬೆಳೆದಿರುತ್ತಾನೆ. ಹೌದು, ನ್ಯಾಚುರಲ್ ಬೆಳೆದಿದೆ. ಯಾರು ಬೇಕಿದ್ರು ಬಂದು ಕಿತ್ಕೋಗ್ಬೋದು. ಈ ಮಾರವರು ಕಿತ್ಕೋಗ್ಬೋದಲ್ಲ ಟ್ರೆಕ್ಕಿಂಗ್ ಮಾಡ್ಬಿಟ್ಟು. ಇಲ್ಲಿ ನೋಡಿದ್ರೆ ಮರದಲ್ಲಿ ಇರ್ತದೆ. ಈ ಮರದಲ್ಲಿ ಅಲ್ಲೂ ನೋಡಿದ್ವಲ್ಲ ಎಷ್ಟೈತೆ ಹಲಸಿನ ಹಣ್ಣು. ಟಾಪಲ್ಲಿ ಬಂದು ಸ್ವಲ್ಪ ಒಂದು 30 ಟಾಪು ಅಂತ ಏನಿಲ್ಲ. ಒಂದು 30% ಮೇಲ್ಗಡೆ ಬಂದಿದ್ದೀವಿ ಗಾಯ್ಸ್. ಮೇಲ್ಗಡೆ ಹೆಂಗೆ ಕಾಣಿಸ್ತದೆ ಅಂತ ನೋಡುವ. ಮೇಲಿಂದ ಹಿಂಗೆ ಕಾಣಿಸ್ತೈತೆ ನೋಡಿ. ಅಲ್ಲಿಂದ ಬಂದು ಅಲ್ಲಿಂದ ಹಿಂಗೆ ಹತ್ತಿ ಬಳಸ್ಕೊಂಡು ಹಿಂಗೆ ಬಂದು ಹಿಂಗೆ ಕಾಣಿಸ್ತೈತೆ. ಏನು ಬೈಯಲ್ಲ. ಫೋಟೋ ನಿಮ್ಮದೇ ಕೊಡಲ್ಲ, ಇಲ್ಲೂ ಕೊಡಲ್ಲ. ಇಲ್ಲೂ ನೆಮ್ಮದಿ ಕೊಡಲ್ಲ ನೋಡಿ ಗಾಯ್ಸ್. ಇಲ್ಲಿ ಹಿಂಗೆ ಐತೆ ಟಾಪ್. ಸ್ವಲ್ಪ ಇದ್ರ ಮೇಲೆ ಹತ್ಬಿಟ್ಟು ನೋಡಿ ಗಾಯ್ಸ್. ನಮ್ಮ ಫ್ರೆಂಡ್ ಅವಾಗಲೇ ಆಯ್ ಮಾಡಿದ್ದು ಇಲ್ಲಿಂದಾನೆ. ಹಿಂಗೈತೆ ಟ್ರೆಕ್ಕಿಂಗ್ ಪ್ಲೇಸ್. ಬಂದೆ ಟೋಪಿ ಯಾರ್ದದು ಗಾಯ್ಸ್? ಇಲ್ಲಿ ಹೆಂಗೈತೆ, ಒಳ್ಳೆ ಗ್ರಿಪ್ ಐತೆ ಮಾತ್ರ. ಹತ್ತಕ್ಕೆ ಬದಿ ಇಲ್ಲ, ಏನಿಲ್ಲ, ಕಲ್ಲು. ಮಳೆ ಬಂದರೆ ಇಲ್ಲೆಲ್ಲ ನೀರು ಬರ್ತದಂತೆ ಗಾಯ್ಸ್. ಸಖತ್ತಾಗಿರ್ತದೆ ಒಳ್ಳೆ. ಇವಾಗ ಹಿಂಗತ್ತದೆ, ಹಿಂಗೋಗೋದೇನಾ? ಹಿಂಗೋಗಿ ಬೆಳೆಸೋದೆ ಹೆವಿ ರಿಸ್ಕ್ ಆಗ್ಬಿಡ್ತದ ಮಚ್ಚ.
ಎನರ್ಜಿ ಬೇರೆ ಇಲ್ಲ, ಹೊಟ್ಟೆಲಿ ಏನು ತಿಂದಿಲ್ಲ. ಓಡಿ 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 ಓಡಿ. ಗೈಸ್ ಏನು ಮಚ್ಚ ನೀನೇನೋ ಹೇಳ್ದಲ್ಲ, ಕಲ್ಲುಗಳನ್ನೆಲ್ಲ ಕಲ್ಲು ನೋಡಿ, ಕಲ್ಲನ್ನೆಲ್ಲ ಹೆಂಗೆ ತಗೊಬಂದಿಲ್ಲ ಊತರು. ಏನು ಕತೆ, ಮಣ್ಣೆಲ್ಲಿಂದ ತಂದ್ರು, ಮಣ್ಣಿನಿಂದ ತಂದು ಹೆಂಗೋ ಪೇಷನ್ಸ್ ಬೇಡ ನಿಂಗೆ ತಗೊಬಂದು ನಾಟಕಿಲಿ. ಅದು ಆಗಿನ ಕಾಲದಲ್ಲಿ ಏನು ಇರಲಿಲ್ವಲ್ಲ, ಏನೂ ಇರಲಿಲ್ಲ, ಟ್ರೈನು JCB ಏನೂ ಇರಲಿಲ್ಲ. ಎಲ್ಲ ತಲೆ ಮೇಲೆ ಹೊತ್ಕೊಬರ್ಬೇಕು ನೀವು. ಬರುವಂಥದ್ದು ಏನು ಇರಲಿಲ್ಲ. ಕಲ್ಲು ಮೊಳಕೆ ಹೊಡಿಯಲ್ವಲ್ಲ, ಮೊಳಕೆ ಹೊಡಿತವ ಕಲ್ಲು. ಅವಾಗ ಏನು ಅರ್ಥ ಹೋಗ್ತೇನೆ ಅಂದರೆ ಅವ್ರು ಎಷ್ಟು ಶಕ್ತಿವಂತರಾಗಿದ್ದರು, ಬಲಶಾಲಿಗಳಾಗಿದ್ದರು, ಎಷ್ಟು ವರ್ಷ ಆರಾಮಾಗಿ ಬದುಕ್ತಾ ಇದ್ರು. ನಮ್ಮ ನಡಿಗೆ ಕಷ್ಟ ಆಗ್ತಾ ಇದೆ, ನನಗೆ ಕಷ್ಟ ಆಗ್ತದೆ ನೋಡಿ. ಇದು ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಗೈಸ್, ನಮ್ಗೆ ಫ್ರೆಂಡ್ಸಲ್ಲಿ ಬರ್ತಾ ಇದ್ದಾರೆ. ಅವ್ರು ಇಷ್ಟೊತ್ತಿಗೆ ಬರಲ್ಲ ಬಿಡು, ಇನ್ನು ಮಿಗ್ದವರೆಲ್ಲ ಹತ್ಬಿಟ್ಟಿದ್ದಾರೆ. ಒಂದು ಅರ್ಧ ಹೋಗ್ಬಿಟ್ಟಿರ್ತಾರೆ ಗೈಸ್. ಇವಾಗ ನಾವು ಹತ್ವಾ ಇಲ್ಲ ಅನ್ಕೋತೀನಿ ನಾವು ಇಲ್ಲ. ಅದೇನೋ ಅಲ್ಲಿ ಕಂಬಗಳವೆ ನೋಡಲ್ಲಿ, ಹಂಗೆ ಚಾರ್ಮಿನಾರ, ಏನು ಮಿನಿ ಚಾರ್ಮಿನಾರ್. ಇದರಲ್ಲಿ ಹಿಂಗೆ ತಾನೇ ಇರೋದು, ಎಲ್ಲಿ ಮೇಲ್ಕೋಟೆಯಲ್ಲಿ ಶೂಟಿಂಗ್ ಸ್ಪಾಟ್. ಒಳಗಡೆ ಹೋಗೋ ಬಾ. ಪೂಜೆ ಮಾಡಿರ್ತಾರೆ ದೇವರು ಬಲವಸಾಗಿ ಗೈಸ್ ಗುಡಿ ಇದು ನೋಡಿ. ಇಲ್ಲಿ ಪಾದರಕ್ಷಣೆ ಒಳಗಡೆ, ಏನು ಪಾದರಕ್ಷಣೆಗಳನ್ನು ದೇವಸ್ಥಾನದ ಹೊರಗಡೆ ಬಿಡಿ ಅಂತ ಹಾಕಿದ್ದಾರೆ. ನಾವು ಶೂ ಹಾಕ್ಬಿಟ್ಟಿದ್ದೀವಿ, ಇವಾಗ ಬಿಚ್ಚಕ್ಕಾಗಲ್ಲ. ಸೊ ಇಲ್ಲೇ ನೋಡ್ಕೊಳ್ಳಿ ವ್ಯೂ ಹೆಂಗಿದೆ ಅಂತ ಒಳಗಡೆ ಹಂಗೈತೆ. ನಮಸ್ಕಾರ ಮಾಡು. ಶೂ ಹಾಕೊಂಡು ಮಾಡ್ತೀಯಾ? ಪಾದ ಶೂ ಬಿತ್ಲಾ? ಪಾದ ಮುಡ್ತಾ ಇದ್ದೀನಿ. ಶೂ ಹಾಕೊಂಡು ಅಗೌರವ ಅದು ನೋಡಿ. ನಮ್ಮ ಹುಡುಗ ಶೂ ಹಾಕೊಂಡು ಬಸ್ ಫ್ರೆಂಡ್ ಹಂಗೋ ನಾವು ಹಂಗೆ ಇಬ್ರು ಶೂ ಹಾಕಿದೀವಿ, ಹಂಗೆ ಮುಡ್ಸು. ದೇವ್ರು ಅದನ್ನೆಲ್ಲ ಇದು ಮಾಡ್ಕೊಳ್ಳಲ್ಲ ಬಿಡಲಿ, ಮನ್ಸಿಗೆ ಹೋಗ್ತದೆ. ಮನ್ಸಲ್ಲಿ ಬದುಕಿದೆ ಸಾಕು. ಎಕ್ಸಾಮಲ್ಲಿ ನಾವು ಎಷ್ಟು ಬೇಡ್ಕೊಳ್ಳಲ್ಲ, ಇಷ್ಟೆಲ್ಲ ತೀರ್ಸಲ್ಲ ನಾವು. ಎಕ್ಸಾಮ್ ಲಾಸ್ಟ್ ದಿನ ಮಗನೇನು ಹೋಗು ಅನ್ಕೋತೀನಿ ಹೋಗು ಅಂತ ಕೈ ಹಿಡಿಯೋಣ. ಇಲ್ಲಿ ಜಾಗ ರೋಡ್ ಕ್ರಾಸ್ ಮಾಡ್ಬೋದು. ದಯವಿಟ್ಟು ನೋಡಿ ಎಷ್ಟು ಪೀಸ್ ಆಗದ ನೋಡಿ ಮಚ್ಚ, ಎಷ್ಟು ಪೀಸ್ ಆಗದೆ ನೋಡಿ ಜಾಗ. ಎಷ್ಟು ಹಾಂ ಯಾಮರದ ಕೇಳಪ್ಪ, ಇಲ್ಲಿ ಇರೋರ್ನ ಕೇಳ್ಬೇಕು. ಇಟ್ಕೊಳ ಇದು ತ್ಯಾಗ ಇದಿಲ್ಲ ತ್ಯಾಗ ಕೇಳಿದ್ರೆ ಏನಕ್ಕೋ ಬಳಸ್ತಾರಲ್ಲ ಅದನ್ನ. ಯತೀಶ ಓಡೋಗನ್ ಬಿಡಿ. ಕೊಳನ ಇದು ಎಲ್ಲಿ? ಇದು ಕೊಳನ ಇದು? ನೀರು ಹೆಂಗೆ ನಿಂತ್ಕತ್ತದ ಇಲ್ಲಿ? ಕೊಳ ಅಲ್ಲ ಕಣ ಇದ್ಲೈ, ಕೊಳ ಅಲ್ಲ ಸರ್. ಕೊಳ ಇನ್ನೂ ಮೇಲೆ ಟಾಪಲ್ಲಿ ಇರ್ಬೇಕೇನೋ. ನಾನು ಅಲ್ಲಿ ಹಚ್ತೀನಿ, ಟೊಮಟೊ ಬಡ್ಲಿ ಇಟ್ಕೊಬಂದೆ ಅಲ್ಲಲ್ಲಿ ಬರ್ತೀನಿ ನೋಡಿ. ನನ್ನ ಮಕ್ಕಳು ಇಬ್ಬರೇ ಓಡಾಡ್ತಾವ್ರೆ ಟಾಪ್ಗೆ ಹೋಗುವಂತ ಕಳ್ಳನ ಮಕ್ಕಳು. ಈಗ ಇದು ಮಕ್ಕಳು ಸ್ಪೀಕರ್ ಹಾಕೊಂಡಲ್ಲಿ ಇಲ್ಲ ಸ್ಪೀಕರೇ ತಂದ್ಬಿಟ್ಟವ್ರು ಕಣಲ್ಲ, ಸ್ಪೀಕರೇ ತಂದ್ಬಿಟ್ಟವ್ರು ಅವರು. ಅದಕ್ಕೆ ಇಬ್ಬರು ಬೇಗ ಹೋಯ್ತಾರದು ಮುಂದೆ. ಪ್ಲೇಸ್ ನೋಡಿ ಗಾಯ್ಸ್, ಇದು ಕಲ್ಯಾಣಿ ಅಂತ ಹೇಳಿದ್ರು. ಕಲ್ಯಾಣಿ ಅಲ್ಲ ಗೈಸ್, ಕಲ್ಯಾಣಿ ಅಲ್ಲ, ಇದು ಇನ್ನೂ ಟಾಪಲ್ಲಿ ಐತೆ ಅನ್ಸುತ್ತೆ ಕಲ್ಯಾಣಿ. ಬನ್ನಿ ಅಲ್ಲಿ ಹೋಗೋಣ. ಫೋಟೋಶೂಟ್ ವೀಡಿಯೋ ಮಾಡಿಸ್ತವ್ರು ನಮ್ಮ ಸರ್ರು. ಚೆನ್ನಾಗಿ ಮಾಡ್ಕೊಡಪ್ಪಲ್ಲ. ಅಷ್ಟು ದೂರದಲ್ಲಿ ಮಾಡಿಸಿದ್ರೆ ಎಲ್ಲೆಲ್ಲೋ ಚೆನ್ನಾಗಿ ಬರ್ತದೆ. ಅದೇನು ಐಫೋನ್ ಕೆಟ್ಟೈತೆ, ಯಾರು ಬರಲೇ ಇಲ್ಲ ನೋಡಿ. ಟಾಪ್ ವ್ಯೂ ಇದು ಟಾಪು ಗೈಸ್, ಇದು ಟಾಪು. ಇದು ಕೆಳಗಡೆ ಎಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಅಲ್ಲೋಗೋಣ ಬನ್ನಿ ಮೇಲ್ಗಡೆ. ಗೈಸ್ ಹೆಂಗಿದೆ ಅಂತ ಸಖತ್ತಾಗಿದೆ. ಅಥವಾ ಟಾಪ್ ಅತಿ ಬಂಡೆ ಅಲ್ವೇನಾ? ಅಲ್ಲಿ ಫಿಕ್ಸ್ ಮಾಡೋಣ. ಟಾಪ್
ಅಲ್ಲಿ ಫಿಕ್ಸ್ ಮಾಡು. ಇದು ಹತ್ತುವಾಗ ಒಂದು ಸ್ವಲ್ಪ ಹಿಂಗೆ ಹತ್ಬೇಕು, ಚೆನ್ನಾಗಿರುತ್ತದೆ. ಆಗತ್ತಾ? ಟಾಪಿಗೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಟಾಪಲ್ಲಿದೆ, ಫುಲ್ಲು ಟಾಪು. ಇದನ್ನು ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದೀವಿ, ಕೆಳಗಡೆ ಇಳಿತಾ ಇದೀವಿ ಗಾಯ್ಸ್. ಬನ್ನಿ ಹೋಗೋಣ. ಸರ್ ಅವ್ರೆಲ್ಲ ಮ್ಯಾಮ್ ಬರಲ್ವಂತೇನಾ? ಬರ್ತಾರಂತೆ ಇನ್ನು ಎಷ್ಟೊತ್ತು? ಗೊತ್ತು ಬರೋಕ್ಕೆ ಇನ್ನ ನೋಡಿ ಅಲ್ಲೇ ಅವರಲ್ಲ, ಅಲ್ಲೇ ತುದಿಲಿ. ನಾವು ಹತ್ತಿ ಇಲ್ಲೇ ಬಂದು ಅರ್ಧ ಗಂಟೆ ಇದ್ದೀವಿ. ನಮಗೆ ಅದು ಏನೋ ಎಷ್ಟೋ ಫೋಟೋ ಹೊಡ್ಕೊತಾರ ಅವ್ರಲ್ಲ. 3 ಫೋಟೋ ಕಲೇಜ್ ಮಾಡೋಕ್ಕೆ ಅಷ್ಟು ಹೊಡಿತಾವ್ರ ಅವರು. ಡಿಲೀಟ್ ಮಾಡೋಕ್ಕೆ ನಾನೇನು ಇದು ಮಾಡ್ತಾ ಇಲ್ಲಪ್ಪ, ಅವ್ರು ಹೊಡ್ಕೊಳ್ಳಿ. ಅವ್ರಿಗೆ ಬಿಟ್ಟಿದ್ದು ಅದೆಲ್ಲ ಅವ್ರವ್ರಿಗೆ, ಅದನ್ನೆಲ್ಲ ಮಾತಾಡೋ ಅಂತದಕ್ಕೂ ಇಲ್ಲ. ಯಾರು ಬ್ಲಾಗ್ ಅಲ್ವಾ ನೋಡ್ತಾರ ಅವರೆಲ್ಲ, ನೋಡೋದೇ ಅವರು. ಇವಾಗ ಅಲ್ಲಿ ಮಾತಾಡ್ಬಿಟ್ಟವನೆ ಅಂತ. ಗೈಸ್ ಕೆಳಗಡೆ ಇಳಿತಾ ಇದೀವಿ ಇವಾಗ. ಅವ್ರು ಯಾರು ಬರಲಿಲ್ಲ, ಟಾಪಲ್ಲೇ ಅರ್ಧ ಗಂಟೆ ಬಂದು ವೆಯ್ಟ್ ಮಾಡ್ತಾ ಇದ್ದೋ. ಬೆಟ್ಟ ಹತ್ಬಿಟ್ಟು ಅವ್ರು ಇನ್ನೂ ಫೋಟೋ ಶೂಟಲ್ಲೇ ಬ್ಯುಸಿ ಇದ್ದಾರೆ. ಅದು ಯಾವಾಗ ಬರ್ತದೆ ನೋಡುವ, ನಾವು ಕೆಳಗಡೆ ಹೋಗೋಣ. ಬನ್ನಿ ಬನ್ನಿ ಜಾರ್ ಬಿಡಿ ಸರ್. ಕೊಳ ನೋಡಿ ಎಷ್ಟು ಚೆನ್ನಾಗಿದೆ. ಇದೇನಿಗೆ ಕೊಳ ನೋಡ್ದೆ ಹೊಂಟದ್ವಲ್ಲ, ನೋಡ್ದೆ ಏನಿದೆ ನೀರೇ ನಿಲ್ಲಿಲ್ವಲ್ಲ. ಕಲ್ಯಾಣಿ ಅಂತಾರಲ್ಲ ಅದನ್ನ, ಬದಿ ಮಳೆ ಉಯ್ಬೇಕಲ್ವಾ? ಮಳೆ ಉಯ್ತಾ ಇದಲ್ಲ. ಮಳೆಗಾಲದ ಪ್ರಾರಂಭದ ಮಳೆಗಾಲ ಪ್ರಾರಂಭ ಯಾವಾಗ ಹೋಗ್ಬೇಕಾಯ್ತು. ಬಟ್ ಆದ್ರೆ ಮಳೆಗಾಲ ಮಳೆಗಾಲ ಅಲ್ಲ, ಕಲ್ಲಲ್ವಾ? ಯಾರ ಮಾಡ್ತಾರೆ ರೋಡು? ಹಿಂಗೆ ಇರಬೇಕು ಪ್ಲೇಸ್ಗಳು. ನೀವು ಇನ್ನೂ ಅಪ್ಡೇಟ್ ಮಾಡ್ತಾ ಇರ್ತದೇನೋ ಸ್ವಲ್ಪ ಜಾಗಗಳು. ಇದು ಯಾರೋ ಒಬ್ಬ ಸೇವಕಾಗಿ ನೋಡ್ಕೊಳ್ಳೋರು ಒಬ್ಬರೂ ಇಲ್ಲ. ಪೊಲೀಸ್ ಅಧಿಕಾರಿ ಇಲ್ಲ, ಪಾಲಿಸ್ ಅಧಿಕಾರಿ. ಅವರೆಲ್ಲ ಇದ್ರೆ ಇಲ್ಲಿಗೆ ಟಿಕೆಟ್ ಮಾಡಿಬಿಡ್ತಾರೆ, ದುಡ್ಡು ಮಾಡಿಬಿಡ್ತಾರೆ. 150 200. ಅದು ಯಾವುದೂ ಇಲ್ಲ ಸದ್ಯಕ್ಕೆ. ರಾಮದೇವ್ರ ಬೆಟ್ಟ ಇಲ್ಲೇ ದುಡ್ಡು ಕಟ್ ಮಾಡ್ಬೋದು. ರಾಮದೇವ್ರ ಬೆಟ್ಟ ಇದೇ ಥರ ಒಂಥರ, ಆದರೆ ಅದು ತುಂಬ ಇದು ದೀಪ ಆಳ. ನೀವು ಇಲ್ಲಿ ಬಂದು ಫೋನಲ್ಲಿ ಮಾತಾಡ್ಕೊ ಕೂತ್ಕೊಳ್ಳಿ, ಯಾಮಾರಿಸ್ಬಿಟ್ಟು. ಹಾಂ ಏನು ಗೊತ್ತಾ ನಿಮ್ಮ ಗುರುಗಳು ನೋಡಿ ಗಾಯ್ಸ್, ಅಲ್ಲೋಗಿದ್ದು ಗುಡಿಗೆ. ಇಲ್ಲಿಂದ ಹತ್ಕೊಂಡು ಇವಾಗ ಆಗಲೇ ಕೆಳಗಡೆ ಇಳಿತಾ ಇದ್ದಾರೆ ನೋಡಿ ಗಾಯ್ಸಲ್ಲಿ. ಕೆಳಗಡೆ ಇಳಿತವ್ರೆ. ಇಲ್ಲ ಅದೇನದು ಕೆರೆ ನಾವು ಬಂದಿದ್ದು ಅದೇ ಕಂಡ, ಅಲ್ಲೇ ಬಂದಿದ್ದಾ? ಚೆನ್ನಾಗಿ ಕಾಣಿಸ್ತೈತೆ. ಅವ್ನು ಇಷ್ಟು ಜೀವಕ್ಕೆ ಒಂದು ಊರು, ಅಲ್ಲೊಂದು ಮನೆ ಇರ್ತದೆ. ಸುಖ ಭೋಜನಕ್ಕೆ ಎಲ್ಲರೂ ಸಾವು ಅಲ್ಲೇ. ಅವನು ಸುಖ ಭೋಜನಕ್ಕೆ ಎಲ್ಲರನ್ನೂ ಸಾವು ಮಾಡಿ ಅವನು ಬದುಕು, ಆದರೂ ಅವನ ಬದುಕು ಒಂದು ಗೈಸ್. ಇವಾಗ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಕೆಳಗಡೆ ಬಂದು ಹೋಗ್ತಾ ಇದ್ವಿ. ಉಪ್ಪಿಟ್ಟು ತಿನ್ನೋಣ ಅಂತ. ನಾಷ್ಟ ರೆಡಿ ಇದೆ ಗೈಸ್, ನಾಷ್ಟ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬನ್ನಿ ಹೋಗಿ ಇವಾಗ ನಾಷ್ಟ ತಿನ್ನೋಣ. ಈ ವ್ಲಾಗನ್ನು, ಟ್ರೆಕ್ಕಿಂಗ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಉಪ್ಪಿಟ್ಟು ತಿನ್ಕೊಂಡು ನಾಷ್ಟನ ಎಲ್ಲ ನಾಷ್ಟ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ತೇಗ್ ಬರ್ತಾ ಇದೆ ನೋಡಿ. ಇವಾಗ ಎಲ್ಗೋ ಮಚ್ಚ? ಶೃಂಗೇರಿನಾ? ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಇವಾಗ ಹೋಗೋಣ. ಈಗೆಲ್ಲ ಆಗ್ತದೆ, ಯಾಕಂದರೆ ಜನಗಳಲ್ಲಿ ಚರ್ಚೆಗಳು ವಿವಿಧ ರೀತಿಯಲ್ಲಿ ಬರೀ ನಮ್ಮ ಬಗ್ಗೆ ಏನಿದೆ ಇದೆ. ಯಾಕಂದರೆ ಚರ್ಚೆ ಎಲ್ಲರ ಗಮನ ನನ್ನ ಕಡೆಗೆ ಅಂತ ನನಗೆ ಆಲ್ರೆಡಿ ಗೊತ್ತಿದೆ.